ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ, ಆಶ್ಚರ್ಯ ಆಗುತ್ತೆ ಎಲ್ರಿಗೂ ಕೂಡ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಆರಾಮ ಕೂಲ ಚಿಲ್ಲಾಗಿ ಹಂಗೇನು ಹಿಂಸೆ ಆಗ್ತಿದೆ. ಕರಿ ಜೊತೆಗೆ ಬರ್ತೀನಿ, ನಾನು ಬಿಡ್ತೀನಿ, ನೀನು ಸುಮ್ಮನೆ ಏನು ಟ್ರಿಗರ್ ಮಾಡ್ಕೋಬೇಡ, ಆರಾಮಾಗಿ. ಎಸ್, ನೋಡಿದ್ರಲ್ಲ, ಇಲ್ಲಿ ಏನಿಗೆ ಖುಷಿ ಆಗುತ್ತೆ ಅಂತಂತ ಅಂದ್ರೆ ಮೇನ್ ಆಗಿ ಅಶ್ವಿನಿ ಅವರು ಇಲ್ಲಿ ಗಿಲ್ಲಿಯವ್ರನ್ನ ಕಂಡ್ರೇನೆ ಆಗ್ತಾ ಇರಲಿಲ್ಲ, ಮತ್ತೆ ಮಾತಾಡೋದು ಕೂಡ ಇಲ್ಲಿ ಬಿಟ್ಟಿದ್ರು. ಸದ್ಯ ಒಂದು ಟಾಸ್ಕ್ ಬಂದಿದೆ, ಇಲ್ಲಿ ಇಬ್ರು ಕೂಡ ಮಾತಾಡ್ತಿದ್ದಾರೆ, ಇದೇ ರೀತಿ ಇರ್ಲಿ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಇಲ್ಲಿ ಫಸ್ಟಿಗೆ ಅಭಿಯವ್ರು ಬಂದ್ಬಿಟ್ಟು ಗಿಲ್ಲಿಯವ್ರ ಹತ್ರ ಇಲ್ಲಿ ಹೇಳ್ತಾರೆ, ನೀವು ಗಿಲ್ಲಿಯವ್ರ ಫೇಸ್ನ ಅಬ್ಸರ್ವ್ ಮಾಡ್ಬೋದು, ಎಷ್ಟು ದೊಡ್ಡದಾಗಿ ಇಲ್ಲಿ ಕುಂಕುಮನ ಈ ರೀತಿಯಾಗಿ ಬಳದಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಅವರೇ ಹಚ್ಕೊಂಡಿರೋದಲ್ಲ, ಇಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ಬೇಕು ಅಂತಾನೆ ಇಲ್ಲಿ ಮಂಜೂರು ಮುಖ ತುಂಬಾ ಇಲ್ಲಿ ಬಳ್ದ್ಬಿಡ್ತಾರೆ. ಹಣೆ ಹತ್ರ ಹಣೆ ಅರ್ಧ ಇಲ್ಲಿ ಬಳದಿದ್ದಾರೆ. ಆದ್ರೂ ಕೂಡ ಗಿಲ್ಲಿಯವ್ರು ಏನು ಕೂಡ ಮಾತಾಡಲ್ಲ, ಸುಮ್ಮನೆ ಅವ್ರು ಎಷ್ಟು ಹಚ್ಚಿದ್ರು ಕೂಡ ಇಲ್ಲಿ ಹಚ್ಚಿಸ್ಕೊಂಡು ಸುಮ್ಮನೆ ಇರ್ತಾರೆ. ಇಲ್ಲಿ ಹೇಳ್ತಾರೆ ಅಭಿಯವರು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಷ್ಟ ಆಗ್ತದೆ, ಇರಿಟೇಷನ್ ಕೂಡ ಆಗ್ತದೆ, ಗೊತ್ತು, ಗೆಸ್ಟ್ ಅಲ್ವಾ, ನೋಡ್ಕೊಳ್ಳೋಣ, ಬರೀ ಗೆಸ್ಟ್ ಅಷ್ಟೇ. ಅವರಿಲ್ಲಿ ಟಾಸ್ಕ್ ಅಂತ ಬಂದ ಮೇಲೆ ಇಲ್ಲಿ ನಾವು ಆಡ್ಲೇಬೇಕಾಗತ್ತೆ. ಟಾಸ್ಕ್ ಮುಗಿದ ಮೇಲೆ ಅವ್ರು ಯಾರೋ ನಾವ್ಯಾರೋ ಅಂತ ಇಲ್ಲಿ ಹೇಳಿದ್ರು. ಬಟ್ ಎಂಥವ್ರಿಗೆ ಆದ್ರೂ ಟ್ರಿಗರ್ ಆಗೇ ಆಗುತ್ತೆ. ಸುಮ್ಮನೆ ಹೋಗೋದು, ಎಳ್ಕೊಂಬರೋದು, ಹೋಗ್ಬಿಟ್ಟು ಹಣೆ ತುಂಬ ಹಿಂಗೆ ಬಡಿಯೋದು, ಇವೆಲ್ಲ ಮಾಡ್ತಾರೆ. ಮತ್ತೆ ಸಾರಿ ಕೇಳಬೇಕು, ಅದು ಇದು ಅಂತ ಇಲ್ಲಿ ಹೇಳ್ತಾರೆ. ಕ್ವಶನ್ ಕೇಳ್ತಾರೆ, ಉತ್ತರ ಗೊತ್ತಿಲ್ಲ ಅಂದಿದ ತಕ್ಷಣ ತಲೆ ತಗ್ಗಿಸ್ಬಿಟ್ಟು ಅವ್ರ ಹತ್ರ ಹೇಳಬೇಕು ಅಂತ ಕೇಳ್ತಾರೆ. ಬಟ್ ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ? ಇಲ್ಲಿ ತುಂಬಾನೇ ಓವರ್ ಆಗಿ ಆಡ್ತಿದ್ದಾರೆ. ಅಭಿಯವ್ರಿಗೂ ಕೂಡ ಗೊತ್ತಿದೆ ಇಲ್ಲಿ ಗಿಲ್ಲಿಯವ್ರದ್ದು ಏನೂ ತಪ್ಪಿಲ್ಲ ಅಂತಂದ್ಬಿಟ್ಟು, ಆದ್ರೂ ಕೂಡ ತಲೆ ತಗ್ಗಿಸ್ಲೇಬೇಕಲ್ಲ. ಇವ್ರು ಕೇಳ್ಬೋದು, ಸರ್ ಇದೊಂದು ಟಾಸ್ಕ್ ಅಲ್ವಾ, ನೀವು ಇಲ್ಲಿ ಮನೆಗೆ ಬಂದಿದ್ದೀರಾ, ಹೌದು, ಗೆಸ್ಟು, ಪ್ಯಾಲೇಸ್ ಆದ್ಮೇಲೆ ಬರ್ತೀರಾ ಹೋಗ್ತೀರಾ, ಬಟ್ ನಮ್ಮ ಸ್ಟಾಫ್ ಮೇಲೆ ಈ ರೀತಿ ಯಾಕೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಅಭಿಯವ್ರು ಕೇಳ್ಬೋದಿತ್ತು. ಇಲ್ಲಿ ಅಭಿಯವ್ರು ಏನೂ ಕೂಡ ಕೇಳಲೇ ಇಲ್ಲ. ಬರೀ ಯಾವಾಗಲೂ ಒಳ್ಳೆಯವರಾಗೇ ಇರಬೇಕು ಅಂತಲ್ಲ, ತಪ್ಪು ನಡೆದಾಗ ಕೇಳೋದ್ರಲ್ಲಿ ನಿಜವಾಗ್ಲೂ ಕೂಡ ತಪ್ಪಿಲ್ಲ. ಬಟ್ ಇಲ್ಲಿ ಅಭಿಯವ್ರದ್ದು ಕೂಡ ತುಂಬಾನೇ ಮಿಸ್ಟೇಕ್ ಇದೆ ಅಂತ ನನಗನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಇಲ್ಲಿ ಹೇಳಿ. ಯಾಕಂತಂದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ಕುಂಕುಮ ಹಚ್ಚಿರೋದನ್ನ ತೋರಿಸಿಲ್ಲ, ಅಂದ್ರೆ ಅದೇ ಫುಲ್ಲು ಹಣೆವರೆಗೂ ಇಲ್ಲಿ ಕುಂಕುಮ ಬಳದಿರೋದನ್ನ ತೋರಿಸಿಲ್ಲ. ಬಟ್ ಇರಿಟೇಷನ್ ಆಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದು, ಎಲ್ರಿಗೂ ಕಷ್ಟ ಆಗ್ತದೆ, ಇರಿಟೇಷನ್ ಆಗ್ತದೆ, ಬಟ್ ಸಹಿಸ್ಕೊ ಅಂತ ಇಲ್ಲಿ ಅಭಿಯವ್ರು ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ. ಆನ್ ದ ಸ್ಪಾಟ್ ಅಲ್ಲಿ ಅಲ್ಲೇ ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಕೂತಿರ್ತಾರೆ. ಇಲ್ಲಿ ಕುತ್ಕೋ, ಇವತ್ತಾದ್ರೂ ಆರಾಮಾಗಿರು, ಚಿಲ್ಲಾಗಿರು, ಕೂಲ್ ಆಗಿರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹಂಗೇನಾದ್ರೂ ಹಿಂಸೆ ಆಗ್ತಿದ್ರೆ ಹೇಳು, ನಾನ್ ಬರ್ತೀನಿ, ಜೊತೆಗಿರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಏನು ಟ್ರಿಗರ್ ಮಾಡ್ಕೋಬೇಡ, ಆರಾಮಾಗಿ ಇರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ನಟ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ. ಇಷ್ಟು ವೀಕ್ ನಾವ್ ಏನ್ ನೋಡ್ಕೊಂಡ್ ಬಂದಿದ್ವೋ, ನಿಜವಾಗ್ಲೂ ಕೂಡ ಇಲ್ಲಿ ಅಶ್ವಿನಿ ಅವರು ಈ ರೀತಿಯಾಗಿ ಇದ್ದಿದ್ರೆ ಅವ್ರ ಬಗ್ಗೆ ಏನು ಈಚ್ ಕಡೆ ಇಲ್ಲಿ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿದೆಯೋ ಅಷ್ಟೊಂದು ಸ್ಪ್ರೆಡ್ ಆಗ್ತಿರ್ಲಿಲ್ಲ ಅಂತ ಗೊತ್ತಾಗ್ತಿತ್ತು. ಬಟ್ ಈ ವೀಕ್ ಒಂದೇ ವೀಕಲ್ಲಿ ಇವ್ರು ಈ ತರ ಇರ್ತಾರ, ಅಥವಾ ನೆಕ್ಸ್ಟ್ ಟಾಸ್ಕ್ ಅಂತ ಬಂದ್ರೆ ಗಿಲ್ಲಿಯವ್ರ ವಿರುದ್ಧನೇ ಮತ್ತೆ ನಿಂತ್ಕೊಂತಾರ ನೋಡ್ಬೇಕಿದೆ. ಒಟ್ನಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಗಿಲ್ಲಿಯವ್ರಿಗೆ ಸಮಾಧಾನ ಅಂತೂ ಇಲ್ಲಿ ಮಾಡಿದ್ದಾರೆ. ಟ್ರಿಗರ್ ಆಗ್ಬೇಡ, ಆರಾಮಾಗಿರು ಅಂತ ಇಲ್ಲಿ ಸಲಹೆ ಕೂಡ ಇಲ್ಲಿ ಕೊಡ್ತಾ ಇದಾರೆ. ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಟೈಮ್ ಅಂತ ಬರುತ್ತೆ, ಯಾರಿಲ್ಲಿ ತಪ್ಪು ಮಾತಾಡ್ತಿದ್ದಾರೆ, ಯಾರಲ್ಲಿ ಕರೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಇವ್ರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಇಲ್ಲಿ ಗಿಲ್ಲಿಯವರು ಕೂಡ ಸಹಿಸ್ಕೊಂತಿದ್ದಾರೆ. ಆದ್ರೆ ಇನ್ನೂ ಸಹಿಸ್ಕೊ ಅಂತ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾ ಇದಾರೆ. ತುಂಬಾ ಚೆನ್ನಾಗಿದೆ ಪ್ರೋಮೋ. ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿಯವರು ಇಬ್ರು ಕೂಡ ಸಮಾಧಾನವಾಗಿ ಒಟ್ಟಿಗೆ ಕಾಣಿಸ್ಕೊಂತಿದಾರಲ್ಲ, ಅವ್ರು ಕಾಣಿಸ್ಕೊಂತಾರೆ ಬಿಡಿ. ಯಾವಾಗಲೂ ಕೂಡ ಜಗಳ ಆಡ್ಕೊಳ್ಳೋದ್ರಲ್ಲೇ ಕಾಣಿಸ್ತಾ ಇದ್ರು. ಪ್ರೋಮೋ ಇರ್ಬೋದು, ಎಪಿಸೋಡ್ ಇರ್ಬೋದು, ಲೈವ್ ಅಲ್ಲಿ ಇರ್ಬೋದು, ನೋಡಿದಾಗ ಇಬ್ರು ಕೂಡ ಬರೀ ಜಗಳ ಆಡೋದು, ಕಿರ್ಚಾಡೋದೇ ಇರ್ತಿತ್ತು. ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ನಟ ಅವ್ರಿಗೆ ಸಮಾಧಾನ ಮಾಡ್ತಿರೋದು ಒಂದು ದೊಡ್ಡ ಆಶ್ಚರ್ಯ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಸಿಚುವೇಶನ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಗಿಲ್ಲಿಯವ್ರಿಗೆ ಬೇಜಾರಾಗಿದೆ ಅಂತ ಗೊತ್ತು ಇಲ್ಲಿ ಅಶ್ವಿನಿ ಅವ್ರಿಗೂ ಕೂಡ. ಅದಕ್ಕೋಸ್ಕರನೇ ನೀಟಾಗಿ ಆ ಒಂದು ಸಿಚುವೇಶನ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಸದ್ಯ ಇವಾಗ ನಿನ್ನೆ ಅಶ್ವಿನಿ ಅವರು ಇಲ್ಲಿ ಸಾರಿ ಕೇಳಿದ್ರಾ ಇಲ್ವಾ ಅಂತ ಅಂದ್ಬಿಟ್ಟು ನಿನ್ನೆ ಎಪಿಸೋಡ್ನ ಇಲ್ಲಿ ಸ್ಟಾಪ್ ಮಾಡಿದ್ರು. ಅವರು ಸಾರಿ ಕೂಡ ಇಲ್ಲಿ ಕೇಳಿದ್ದಾರೆ. ಅದಾದ್ಮೇಲೆ ಇವೆಲ್ಲ ನಡೆಯುತ್ತೆ. ಇನ್ನು ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಯಾರ್ಯಾರು ಹೋಗಿದ್ದಾರೆ ಅಂತಂದ್ರೆ, ಈಗ ಇಲ್ಲಿ ರಘು ಅವರು, ಮತ್ತೆ ಇಲ್ಲಿ ಧನುಷ್ ಅವರು, ಮತ್ತೆ ಅಭಿಷೇಕ್ ಅವರು, ಸ್ಪಂದನ ಅವರು, ಸೂರಜ್ ಅವರು, ಒಟ್ಟು 5 ಜನ ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಆಯ್ಕೆ ಆಗಿದ್ದಾರೆ. ಇನ್ನು ಏನಪ್ಪಾ ಒಂದು ಗೇಮ್ ಕೊಡ್ತಾರೆ ಅಂತಂದ್ರೆ, ಈಗ ಏನ್ ಬಂದಿದ್ದಾರೆ 5 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ, ಗೆಸ್ಟ್ಗಳು, ಮಾಜಿ ಸ್ಪರ್ಧಿಗಳು, ಇವ್ರ ಪರವಾಗಿ ಟಾಸ್ಕ್ ಗಳನ್ನ ಆಡಬೇಕು. ಇದೇ ಒಂದು ಇಲ್ಲಿ ಟ್ವಿಸ್ಟ್ ಇಟ್ಟಿರೋದು. ನೋಡೋಣ ಏನ್ ಟಾಸ್ಕ್ ಕೊಡ್ತಾರೆ, ಈ ವಾರದ ಕ್ಯಾಪ್ಟನ್ ಯಾರು ಆಗಬಹುದು ಅಂತಂದ್ಬಿಟ್ಟು. ಇಲ್ಲಿ ಅಭಿ ಅವರಂತೂ ಈ ವಾರನೇ ಅವರು ಕೂಡ ಕ್ಯಾಪ್ಟನ್ ಇದ್ರು. ರಘು ಅವರು ಆಲ್ರೆಡಿ 2 ಸತಿ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾರೆ. ಧನುಷ್ ಅವರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಸ್ಪಂದನ ಅವರು ಮತ್ತೆ ಸೂರಜ್ ಅವರು. ಇಲ್ಲಿ ನನ್ನ ಪ್ರಕಾರ ನೋಡಕ್ ಹೋದ್ರೆ ಈ ವಾರ ಸೂರಜ್ ಅವರು ಕ್ಯಾಪ್ಟನ್ ಆದ್ರೂ ಕೂಡ ಆಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ? ಆಲ್ರೆಡಿ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಇಂದ ಇಲ್ಲಿ ಗಿಲ್ಲಿಯವರಂತೂ ಔಟ್ ಆಗಿದ್ದಾರೆ. ಬರೀ ಇರೋದು 5 ಜನ. ಈ 5 ಜನದಲ್ಲಿ ಯಾರು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸುತ್ತೆ? ಮತ್ತೆ ಇಲ್ಲಿ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.